ರೇವತಿ ಮಗು ಇವತ್ತು ನಿನ್ನ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಿತ್ತು ನೋಡಿದ್ಯಾ? ಹೌದಲ್ವಾ ಅಮ್ಮ? ಎಷ್ಟು ಮುದ್ದಲ್ವಾ ಅದು, ಹೋಗೋಕ್ಕೆ ರೆಡಿ ಇರಲಿಲ್ಲ. ಸಂಜೀವ, ನಮ್ಮ ಮನೆಗೂ ಒಂದು ಕೂಸು ಬೇಕಲ್ವೇನೋ? ಮದುವೆ ಆಗಿ 6 ತಿಂಗಳಾಯಿತು. ಅಲ್ಲಲ್ಲ, ನಾನು ಲೆಕ್ಕ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ನೀನು ಅಂದ್ಕೋಬೇಡವೋ? ಅಮ್ಮ ನೋಡು, ನಾನು ಅದಕ್ಕೆ ಹೇಳಿದ್ದು, ನೀನಾಗ ಅಂದ್ಕೋಬೇಡ. ಆದರೆ ನನಗೂ ಒಂದು ಆಸೆ ಇರುತ್ತಲ್ವೇನೋ, ಗಂಡ ಮತ್ತು ಮಗ ನೋವಿಗೆ ಮದ್ದಾದರೆ ಮೊಮ್ಮಗು ನೋವೇ ಇಲ್ದಂಗೆ ಮಾಡುತ್ತೆ ಕಣೋ. ಸಂಜೀವ, ನಮ್ಮ ಮನೆಗೊಂದು ಕೂಸು ಬೇಕು ಕಣೋ. ಅಮ್ಮ ಈಗಷ್ಟೇ ಮದುವೆ ಆಗಿದೆ. 6 ತಿಂಗಳಲ್ಲಿ ಒಂದೊಂದು ವಿಷಯ ಒಂದೊಂದು ಥರ ಕಾಣುತ್ತೆ. ದೀರ್ಘಕಾಲದ ಸಂಬಂಧದಲ್ಲಿ ಇದೇನೇನೂ ಅಲ್ಲ. ನಿನಗೆ ಗೊತ್ತಿಲ್ಲದೆ ಇರೋದು ಏನಿದೆಯಮ್ಮ? ಸದ್ಯಕ್ಕೆ ಮಗು ಬಗ್ಗೆ ಏನೂ ಯೋಚನೆ ಮಾಡಿಲ್ಲ. ಮತ್ತೆ ಅದ್ರ ಬಗ್ಗೆ ನೀನು ಯೋಚನೆ ಮಾಡಿದ್ರು ಯಾವಾಗ? ಸಂಜೀವ ಒಳ್ಳೆ ಮಗ, ಒಳ್ಳೆ ಮೇಷ್ಟ್ರು ಹೌದು. ಹಾಗೆ ಒಳ್ಳೆ ಗಂಡ, ಒಳ್ಳೆ ಅಪ್ಪ ಅಂತಲೂ ಆಗಲೇಬೇಕು ಅಲ್ವೇನೋ? ಅದಕ್ಕೊಂದು ಅರ್ಥ ಬರೋದು. ಅದಕ್ಕೇನೋ ಸಮಯ ಇದೆಯಮ್ಮ. ಆಯಿಂಟ್ಮೆಂಟ್ ತೊಗೊಂಡೋಗ್ತೀನಿ. ಸಂಜೀವ, ನಾನು ಹೇಳಿದ ಸ್ವಲ್ಪ ಯೋಚನೆ ಮಾಡು. ನಿನ್ನ ಆಸೆ ಅರ್ಥ ಆಗ್ತಿದೆ ಅಮ್ಮ. ನಿನ್ನ ಪ್ರಕಾರ 6 ತಿಂಗಳಾಯಿತು, ಆದರೆ ನನ್ನ ಪ್ರಕಾರ ಇನ್ನೂ ಇರೋದೇ 6 ತಿಂಗಳು. ಕುಮುದ ಆಂಟಿಗೆ ಇದನ್ನು ಕೊಟ್ಟರೆ ನನ್ನ ಮೇಲೆ ಕೋಪ ಕಮ್ಮಿ ಮಾಡ್ಕೊಳ್ತಾರ ಅಥವಾ ಇನ್ನೂ ಬೇಜಾರು ಮಾಡ್ಕೋತಾರ ಗೊತ್ತಾಗ್ತಿಲ್ವಲ್ಲ. ಲಕ್ಷ್ಮಿ ಯಾಕೆ ನಂಗೆ ಕಾಲ್ ಮಾಡ್ತಿದ್ದಾಳೆ? ಹಲೋ ಅದಕ್ಕೆ ಹೇಳಿ ಲಕ್ಷ್ಮಿ, ಏನಾಯಿತು? ಏನಾಯ್ತು ಅಂತ ನಾನು ನಿಮ್ಮ ಹತ್ರ ಕೇಳಬೇಕು. ಅದಕ್ಕೆ ಮನೇಲೇನು ಸಮಸ್ಯೆ ಇಲ್ಲ ತಾನೆ? ನಾನೇ ಕಾಲ್ ಮಾಡಿದ್ದೀನಿ ಅಂತ ಮನೇಲೇನೋ ಸಮಸ್ಯೆ ಆಯಿತು ಅಂತ ಅಂದ್ಕೊಂಡ್ರಾ? ಸರಿ ಹೋಯ್ತು. ನಿಮಗೇನಾದರೂ ತೊಂದರೆ ಆಯ್ತು ಅಂತ ಕೇಳೋಣ ಅಂತ ನಾನು ಕಾಲ್ ಮಾಡಿದೆ. ನನಗೇನಾಗಿದೆ? ಅದೇ ಅದಕ್ಕೆ ನೀವು ಹೋಗಬೇಕಾದ್ರೆ ನಿಮ್ಮ ಹತ್ರ ಯಾರೋ ಬಂದು ಗಲಾಟೆ ಮಾಡಿದ್ರಂತೆ. ಓಹೋ, ಅದಾ? ಸಂಜೀವಣ್ಣ ಫೈಟೆಲ್ಲ ಮಾಡಿದ್ನಂತೆ, ಹೌದಾ? ಅಣ್ಣಂಗೆ ಅಷ್ಟು ಧೈರ್ಯ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಪ್ರೀತಿ ಏನೆಲ್ಲ ಮಾಡಿಸುತ್ತೆ ನೋಡಿ. ಅಣ್ಣಂಗೆ ನೀವಂದರೆ ಪ್ರಾಣ. ಅದಕ್ಕೆ ನಿಮಗೇನಾದರೂ ಸಣ್ಣ ಸಮಸ್ಯೆ ಆದರೂ ಅವನ ಪ್ರಾಣನೇ ಲೆಕ್ಕಿಸದೇ ಇರ್ತಾನೆ. ಅದಕ್ಕೆ ಅಣ್ಣಂಗೆ ಏನು ಸಮಸ್ಯೆ ಆಗಲಿಲ್ಲ ಅಲ್ವಾ? ಕೈಗೆ ಸಣ್ಣ ಪೆಟ್ಟಾಗಿದೆ, ಬಟ್ ನಥಿಂಗ್ ಸೀರಿಯಸ್ ಲಕ್ಷ್ಮಿ. ಸದ್ಯ ಸರಿ. ಅದಕ್ಕೆ ಅದನ್ನು ಕೇಳೋಣ ಅಂತಲೇ ನಾನು ನಿಮಗೆ ಕಾಲ್ ಮಾಡಿದೆ. ಅಣ್ಣಂಗೆ ಕಾಲ್ ಮಾಡಿದ್ದರೆ ಅವನೇನೂ ಸರಿಯಾಗಿ ಹೇಳ್ತಿರ್ಲಿಲ್ಲ.